ಶ್ಯಾಮಲಾ ದಂಡಕವನ್ ಬಹಳ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಭಾಷೆಯ ಸೂಕ್ಷ್ಮತೆಯನ್ನು ನೋಡೋದು ಅವ್ರಿಗೆ ಗೊತ್ತು. ಗಾಯಕ ಆಗ್ಬೇಕು ಅನ್ನೋದು ನನಗೇನಂತ ಗುರಿ ಇರ್ಲಿಲ್ಲ, ಅದು ಏನೋ ಒಂದು ಜನ ಕೇಳ್ತಾ ಇದ್ದಾರೆ, ಅದು ಬಂತು ಅಷ್ಟೇನೆ. ಅಷ್ಟು ಸೊಗಸಾದ ಗಾಯಕ ನನಗೂ ಹಾಡಕ್ ಕೊಟ್ಟಿದ್ರಲ್ಲ ಅನ್ನೋದು ನನ್ ಪುಣ್ಯ ಅಂತ ಪಿ ಬಿ ಶ್ರೀನಿವಾಸ್ ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ರು. ಸಿನಿಮಾ ಎಂಡ್ ಆದ್ರೆ ಅಣ್ಣವ್ರ ಕಣ್ಣಲ್ಲಿ ನೀರು ಎಂತ ಅದ್ಭುತವಾಗಿ ಆ ಹುಡುಗಿ ಸುಹಾಸಿನಿ ಒಂದ್ಸಲ ಕರೆಸಿ ನಾನು ನೋಡಿದೆ. ಜಿ ಕೆ ವೆಂಕಟೇಶ್ ಯಾವ ಒಟ್ಟಿಗೆ ಇದ್ರೆ ಇಲ್ಲ ನಾನ್ ಮ್ಯೂಸಿಕ್ ಮಾಡಲ್ಲ ಅಂತ ಕೊನೆಗೆ ಎಲ್ ವೈದ್ಯನಾಥ್ ಅನ್ನೋದಕ್ಕೆ ಮ್ಯೂಸಿಕ್ ಹಿಸ್ಟ್ರಿ ಎಲ್ಲ ತೆಗೆದು ಅತಿ ಕಮ್ಮಿ ದಿನ ಓಡಿದ ಸಿನಿಮಾ ಅದೇ. ಹಾಡ್ ನಾನ್ ಬೀದಿಲ್ ನಿಂತ್ಕೊಂಡು ಹಾಡು ಅಂದ್ರು ಹಾಡ್ತೀನಿ, ಅದಕ್ಕೆ ಆರ್ಕೆಸ್ಟ್ರಾ ಅಲ್ಲ ಮುಖ್ಯ, ಸಂಕೇತಲ್ಲೇ ಅದನ್ನ ರೆಕಾರ್ಡ್ ಮಾಡಿ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಅಣ್ಣವ್ರು ಇಂಗ್ಲಿಷ್ ಅನ್ನು ಎಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ರು, ಸಂಸ್ಕೃತವನ್ನು ಕೂಡ ಅಷ್ಟೇ. ಶ್ಯಾಮಲಾ ದಂಡಕ ಸತಿಶಕ್ತಿ ಸಿನಿಮಾದಲ್ಲಿ ಅಣ್ಣವರು 2 ಪಾತ್ರ ಮಾಡಿದ್ರು. ಬಹುಶಃ ಯಾರಾದ್ರೂ ಅಣ್ಣವರ ಅಭಿನಯದ ಶಕ್ತಿ ಏನು ಅಂತ ನೋಡ್ಬೇಕಾದ್ರೆ ಸತಿಶಕ್ತಿ ಸಿನಿಮಾ, ಅದರಲ್ಲಿ ಮಂತ್ರವಾದಿ ಪಾತ್ರವನ್ನು ಮಾಡಿದರೆ ಅವರು ಆ ಮಂತ್ರಗಳನ್ನು ಹೇಳುವಾಗ ಮೈ ಜುಮ್ ಅನ್ನುತ್ತೆ. ಅದ್ಭುತವಾದ ಮಂತ್ರವಾದಿ, ನಿಜವಾದ ಒಂದು ಅಂತ ಮಂತ್ರವಾದಿ ಯಾರು ಸಿಗಕ್ ಸಾಧ್ಯ, ಅಂಥ ಪಾತ್ರ ಮಾಡಿದ್ರು. ಅದ್ರಲ್ಲಿ ಶ್ಯಾಮಲಾ ದಂಡಕ ಬಳಕೆ ಆಗಿತ್ತು. ಶ್ಯಾಮಲಾ ದಂಡಕ ಬಳಕೆ ಆದಾಗ ಅಣ್ಣವರಿಗೆ ಅಲ್ಲಿಂದ ಆಸೆ ಇತ್ತು, ನಾನು ಶ್ಯಾಮಲಾ ದಂಡಕವನ್ನ ಹೇಳಬೇಕು ಶಂಕರಾಚಾರ್ಯದ್ದು ಅಂತ. ಕವಿರತ್ನ ಕಾಳಿದಾಸ ಮಾಡುವಾಗ ಈ ಶ್ಯಾಮಲಾ ದಂಡಕವನ್ನ ಅವರು ಬಳಸ್ಕೊಂಡು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದ್ರೆ ನೀವು ಇವತ್ತಿಗೂ ಅಷ್ಟು ಅದ್ಭುತವಾದ ಸಂಸ್ಕೃತ ಪ್ರೊನೌನ್ಸಿಯೇಷನ್ ಯಾರು ಮಾಡಕ್ಕಾಗಲ್ಲ. ನಂಗೆ ತುಂಬಾ ಆಶ್ಚರ್ಯ ಆಯ್ತು ಇಂಗ್ಲಿಷ್ ಅನ್ನು ಎಷ್ಟು ಅದ್ಭುತ ಅಂದ್ರೆ ನಿಮ್ಗೊಂದು ಭಾಷೆಯ ಸೂಕ್ಷ್ಮತೆಯನ್ನು ನೋಡೋದು ಅವ್ರಿಗೆ ಗೊತ್ತಿತ್ತು. ಎಲ್ಲಿ ಏರಿಳಿತ, ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು, ಇದೆಲ್ಲವನ್ನ ಅಣ್ಣವ್ರು ಮಾತ್ರ ಮಾಡಕ್ ಸಾಧ್ಯ. ಶ್ಯಾಮಲಾ ದಂಡಕವನ್ನು ಬಹಳ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಆ ಥರದ ಅನೇಕ ಉದಾಹರಣೆಗಳಿದೆ. ಶ್ಲೋಕಗಳನ್ನ ಹೇಳುವಾಗ, ನೀವು ಪೂಜ್ಯ ರಾಘವೇಂದ್ರಯ್ಯ ಹೇಳುವಾಗ ಅಣ್ಣವ್ರು ಹೇಳ್ದಂಗೆ ಇನ್ ಯಾರು ಹೇಳಕ್ಕಾಗ. ಅದು ಮಾತ್ರ ಹೌದು. ನನಗದು ಸರ್, ನಾವು ದಿನ ಹಾಡ್ ಕೇಳೋದು, ನಾವು ಅಯ್ಯಪ್ಪ ಸ್ವಾಮಿ ಸಾಂಗ್ ಹಾಕಿದ್ರೆ ಅಣ್ಣವ್ರು ಹಾಡಿದ್ದೇನೆ, ನೀಲಿಮಲೆಯ ಜೀವದೊಡೆಯ. ಆ ಭಕ್ತಿಗೀತೆನ ಏನೋ ಅವರೇ ಒಂದು ಅನುಭವಿಸಿ ಹಾಡಿದ ರೀತಿಯಲ್ಲಿ ಇರ್ತಿತ್ತು. ಮತ್ತೆ ಆ ಕಾಲದಲ್ಲಿ ಅವ್ರು ಶಬರಿಮಲೆಗೆ ಹೋಗಿ ಮಾಡದಂತವ್ರು, ಬಹಳ ನಂಬಿಕೆಗಳನ್ನ ಇಟ್ಟುಕೊಂಡಂತವ್ರು. ನಿಜ. ಇವಾಗ ರಾಜ್ಕುಮಾರ್ ಅವರು ಸಿಂಗರ್ ಆಗಿ ನನ್ನೊಂದು ಲಾಂಗ್ ಕರಿಯರ್ ಇರುತ್ತೆ ಅಂತ ಅವ್ರೇನಾದ್ರು ಅನ್ಕೊಂಡಿದ್ದಾರ? ಖಂಡಿತ ಅನ್ಕೊಂಡಿರ್ಲಿಲ್ಲ. ಅದು ಯಾರೋ ಒಬ್ರು ಕಾಮೆಂಟ್ ಹಾಕಿದ್ದಾರೆ, ಇಲ್ಲ ನೀವು ಸುಮ್ನೆ ಅಣ್ಣ ಅವ್ರನ್ನ ಎತ್ಕಡ್ತಾ ಇದ್ರಿ, ಭಕ್ತ ಕುಂಬಾರ ಹಾಡು ಚೆನ್ನಾಗಿ ಹಾಡಿದಾರಲ್ಲ ಪಿ ಬಿ ಶ್ರೀನಿವಾಸ್ ಅಂತ. ನಾವ್ ಚೆನ್ನಾಗಿ ಹಾಡಿಲ್ಲ ಅಂತ ಹಾಗೆ ಹೇಳಲೇ ಇಲ್ಲ, ನಾವು ಹಾಡಿದ್ರು ಅಷ್ಟೇ, ಅದೊಂದು ಆಸೆ ಅಷ್ಟೇ. ಅಣ್ಣವ್ರು ಹಾಡಿದ್ರೆ ಹೆಂಗ ಆಡ್ತಾ ಇದ್ರು ಅಂತ ಹೇಳಿ ಅಷ್ಟೇ. ಆಮೇಲೆ ಅಣ್ಣವ್ರ ಪರತತ್ವವನ್ನು ಪಡೆದ ಹೇಳಿದ್ದಾರೆ ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ, ನಾನು ಕೇಳಿದ್ದೀನಿ ಅದನ್ನೆಲ್ಲ, ಹೇಳೋದಕ್ಕೆ ಸಾಧ್ಯ ಅಂತ. ಬಟ್ ಅಣ್ಣವರು ಕೇವಲ ಹೇಳೋರು, ಅಂದ್ರೆ ಗಾಯಕ ಆಗ್ಬೇಕು ಅನ್ನೋದು ನನಗೇನು ಅಂತ ಗುರಿ ಇರ್ಲಿಲ್ಲ, ಅದು ಏನೋ ಒಂದು ಜನ ಕೇಳ್ತಾ ಇದ್ದಾರೆ, ಅದು ಬಂತು ಅಷ್ಟೇನೆ. ಸೊ ಅವ್ರು ಏನ್ ಕೇಳ್ತಾ ಇದಾರೋ ಅದನ್ನ ಅವ್ರು ಆಡಿಸ್ತಾರೆ, ನಾನು ಆಡ್ತೀನಿ ಅಷ್ಟೇನೆ ಅಂತ ಹೇಳೋರು. ಬಟ್ ಅದೊಂಥರ ಅದೃಷ್ಟ. ನಮ್ದು ಯಾವುದೋ ಒಂದು ಹಂತದಲ್ಲಿ ಅಣ್ಣವ್ರದ್ದು ಇಷ್ಟೊಂದು ಲಾಂಗ್ ಮ್ಯೂಸಿಕಲ್ ಕೆರಿಯರ್ ಸಿಕ್ತು, ಇಷ್ಟೊಂದು ಸಂಗೀತವನ್ನ ಅವ್ರು ನಮಗೆ ಉಳುಬಡಿಸೋದು, ನಮ್ಗೆ ಆಲಿಸೋ ಕಿವಿ ಪುಣ್ಯ ಪಡೆದಿತ್ತು. ಕಾಳಿದಾಸ್ ಅಂತ ಹಾಡುಗಳನ್ನ ಅವ್ರು ಹಾಡಿದ್ರು, ಕ್ಲಾಸಿಕಲ್ ಮ್ಯೂಸಿಕ್ಗಳನ್ನ ಹಾಡಿದ್ರು, ಬಹಳ ನಾದಮಯ ಮಾಡೋ ಪಿ ವಿ ಶ್ರೀನಿವಾಸ ಹೇಳಿದ್ರು, ತೋಡಿರಾಗನ ಇಷ್ಟು ಅದ್ಭುತವಾಗಿ ಇನ್ ಯಾರು ಹಾಡಕ್ ಸಾಧ್ಯ, ಅಷ್ಟು ಸೊಗಸಾದ ಗಾಯಕ ನನಗೂ ಹಾಡಕ್ ಕೊಟ್ಟಿದ್ರಲ್ಲ ಅನ್ನೋದು ನನ್ ಪುಣ್ಯ ಅಂತ ಪಿ ವಿ ಶ್ರೀನಿವಾಸ ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ರು ಅಲ್ವಾ. ಅಂತ ಮೇರು ಗಾಯಕ ನನಗ್ ಅವ್ರಿಗೆ ನಾನು ಹಾಡಿದ್ನಲ್ಲ, ಅದು ನನ್ನ ಅದೃಷ್ಟ ಅದು ಅಂತ ಹೇಳಿ. ಮತ್ತು ಅದು ಅಣ್ಣವರು ಮತ್ತು ಪಿ ವಿ ಶ್ರೀನಿವಾಸ್ ನಡುವೆ ಆ ಥರದೊಂದು ಬಹಳ ಬಾಂಧವ್ಯ ಇದ್ದೇ ಇತ್ತು. ಅಂತದೇ ಬಾಂಧವ್ಯ ಎಸ್ ಪಿ ಮತ್ತು ಅಣ್ಣವ್ರಿಗೆ. ಹಾಗಾಗಿ ಅವರು ದೀಪಾವಳಿ ಅದನ್ನೇ ಕೇಳಕ್ ಹೊರಟಿದ್ದ ಅವಾಗ ಆಗಿನ ಇನ್ಸಿಡೆಂಟ್ ಅಂದ್ರೆ SPB ಅವರೇ ಒಂಥರ ಗಾನಗಂಧರ್ವ ಇದ್ದಂಗೆನೆ, ಅಣ್ಣವರು ಅದೇ ಗಾಯನ ಮಾಂತ್ರಿಕ ಇದ್ದಾಗೆ. ಅಣ್ಣವರು ಹೇಳಿದ್ರಂತೆ, ಏನಪ್ಪ ಗಂಗೆ ಬಂದು ಒಂದ್ ಲೋಟ ಮಜ್ಜಿಗೆ ಕೇಳದಂಗಾಯ್ತು, ನೀವು ಬಂದು ನನಗೆ ಹಾಡು ಅಂತ ಹೇಳ್ತೀಯಲ್ಲ. ಇಲ್ಲ ಅಣ್ಣವ್ರೆ, ನೀವು ಹಾಡ್ಬೇಕು, ನನ್ಗದ್ ಬಹಳ ಇಷ್ಟ ಅಂತ ಬಹಳ ಚೆನ್ನಾಗಿ, ಅದನ್ನು ತುಂಬಾ ಸೊಗಸಾಗಿ ಮೂಡುವಂತ ಹಾಡು ಕೂಡ. ಇವಾಗ ಸಿನಿಮಾ ಅಂತ ಬರೋದಿದ್ರೆ ನಾವು ಮಾತಾಡ್ಕೊಂತ ಇದ್ವಿ, ಅವಾಗ ಅಣ್ಣ ಅವರು ಮತ್ತೆ ವಿಷ್ಣುವರ್ಧನ್ ಅವ್ರ ಕಾಂಬಿನೇಷನ್ ಅಲ್ಲೂ ಮೂವಿ ಬರೋದಿತ್ತು. ಅಣ್ಣ ಅವರು, ವಿಷ್ಣುವರ್ಧನ್ ಮತ್ತೆ ಅಂಬರೀಷ್. ಆವಾಗಿನ ಅವ್ರ 3 ಜನನ್ನ ಒಂದ್ ಆನ್ ಸ್ಕ್ರೀನ್ ನೋಡೋದೇ ಒಂದ್ ಖುಷಿ ವಿಚಾರ ಆಗಿತ್ತು. ಆ ಸಿನಿಮಾ ಏನೋ ಇದಾಯ್ತಾ, ನಿಂತೋಯ್ತಾ? ಏನಾಯ್ತು ಅಂತಂದ್ರೆ
ಎಸ್ ವಿ ರಾಜನ್ ಸಿಂಗ್ ಬಾಬು ಅವರು ಅದನ್ನ ಕನಸನ್ನ ಕಂಡಂಥವ್ರು. ಅದು ತುಂಬಾ ಬೇರೆ ಬೇರೆ ಕಥೆಗಳಿದೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಜಗಳದ ಕಥೆಗಳು ಏನೇನೋ ಇದೆ, ಆದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ನಡುವಿನ ಬಾಂಧವ್ಯ ಏನಿತ್ತು ಅನ್ನೋ ಕಥೆಗಳು ನಾನು ಸಾಕಷ್ಟು ಹೇಳಿದೆ, ಹಿಂದಿನ ಸಂಚಿಕೆನಲ್ಲೂ ಹೇಳಿದ್ದೀನಿ. ವಿಷ್ಣುವರ್ಧನ್ ಅಣ್ಣ ರವಿ ಅವರ ಮದುವೆಗೆ ಬಂದು ಕರೆದಿದ್ರು, ಅಣ್ಣವರು ಬರ್ಲಿ ಅನ್ನೋದು ಒಂದು ಆಸೆ. 12:30 ಆಗೋಯ್ತು, ಬರ್ತಾ ಇಲ್ಲ ಅಣ್ಣವರು. ಯಾಕೋ ಬರ್ಲೇ ಇಲ್ಲ ಅಂತಂದ್ರೆ ಅಷ್ಟೊತ್ತಿಗೆ ಕರೆಕ್ಟಾಗಿ 12:30ಗೆ ಬಂದು ಮದುವೆ ಮುಗಿಸ್ಕೊಂಡು ವಿಷ್ಣುವರ್ಧನ್ ಊಟ ಮಾಡ್ಕೊಂಡು ಹೋಗಿ, ಆಯ್ತು ಅದಕ್ಕೆ ಬಂದಿದ್ದೀವಿ ನಾವು ಅಂತೆ. ಇಲ್ಲ ನಮ್ದು ವಿಷ್ಣುವರ್ಧನ್ ಬಹಳ ಸಂಕೋಚದಲ್ಲಿ, ನಮ್ದು ವೆಜ್ ಊಟ ಬಹಳ ಇಷ್ಟ ನನಗೆ, ವೆಜ್ ಊಟ ಕೋಸಂಬರಿ ಇದೆ ತಾನೆ, ಸಾರು ಮತ್ತು ಕೋಸಂಬರಿನ ವಿಷ್ಣುವರ್ಧನ್ನೇ ಬಡಿಸಿದ್ರೆ ಅಣ್ಣವ್ರಿಗೆ ಬಹಳ ಖುಷಿಯಾಗಿ ಚಪ್ಪರಿಸ್ಕೊಂಡು ಊಟ ಮಾಡಿ. ರಾಜನ್ ಸಿಂಗ್ ಬಾಬು ಅಲ್ಲೇ ಇರ್ತಾರ ಸಂದರ್ಭ. ಅವರು ಅರೆ ಇವ್ರಿಗೆ ಇಷ್ಟು ಒಳ್ಳೆ ಸ್ನೇಹ ಇದೆ ಅವರಿಗೆ, ಯಾಕೆ ಇವ್ರನ್ನ ಇದ್ ಮಾಡಬಾರ್ದು ಅಂದಾಗ 3-4 ಸಿನಿಮಾಗಳಿಗೆ ಗುರು ಶಿಷ್ಯರಿಗೆ ಕೂಡ ಅಣ್ಣವರೇ ಮುಹೂರ್ತದಲ್ಲಿ ಇದ್ ಮಾಡಿದ್ದು. ಹೌದಾ, ಮಲೆಯ ಭಾರತಕ್ಕೆ ಕೂಡ ಅಣ್ಣವರೇ ಮಾಡಿತ್ತು. ವಿಷ್ಣುವರ್ಧನ್ ಸಿನಿಮಾಗಳಿಗೆ ಬಂಧನ ಸಿನಿಮಾ ತೋರ್ಸೋಣ ಅಂತ ಬಾಬು ತೋರಿಸ್ಬೇಕು ಅಂದಾಗ ಅಣ್ಣವ್ರು ಆಯ್ತಾ ತೋರಿಸಿ ಬಾದಾಮಿ ಹೌಸಿಗೆ ಬರ್ತೀವಿ. ವರದಪ್ಪ ಮತ್ತು ಅಣ್ಣವರು ಇಬ್ಬರೇ ಬಂದಿದ್ದಾರೆ. ಇಬ್ಬರೇ ಬಂದ ಮೇಲೆ ಇವರಿಗೆ ಅಣ್ಣವರು ಸಿನಿಮಾ ನೋಡ್ತಾ ಇದ್ದಾರೆ, ಏನ್ ಹೇಳ್ತಾರೆ, ಹೆಂಗ್ ಬಂದಿದೀವ ಸಿನಿಮಾ ಅಂತೇಳಿ. ಆಯ್ತು, ಮಧ್ಯ ಬ್ರೇಕ್ ಬಂತು, ಕಾಫಿ ತಿಂಡಿ ಅಂತೂ ಮಾತಾಡ್ಲಿಲ್ಲ ಅಣ್ಣವ್ರಾಗ್ಲಿ ವರದಪ್ಪ. ಇವ್ರಿಗೆ ಹೆಂಗ್ ಕೇಳೋದು, ಏನು ಮುಗುದಿಲ್ಲಲ್ಲ ಸಿನಿಮಾ, ಸರಿ. ಆಮೇಲೆಲ್ಲ ಹೇಳಿದ್ರೆ ಸಿನಿಮಾ ಎಂಡ್ ಆದ್ರೆ ಅಣ್ಣವ್ರ ಕಣ್ಣಲ್ಲಿ ನೀರು ಎಂತ ಅದ್ಭುತವಾಗಿ, ಆ ಹುಡುಗಿ ಸುಹಾಸಿನಿ ಒಂದ್ಸಲ ಕರೆಸಿ ನಾನು ನೋಡ್ಬೇಕು, ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿ ಮಾಡಿದಿರಿ ನೀವು. ಇದೆಲ್ಲ ನೋಡುವಾಗ ಅಣ್ಣ ಅವ್ರಿಗೆ ಬಾಬುಗೆ ಅನ್ನಿಸ್ತು, ಅಣ್ಣವ್ರೆ ನೀವು ಮತ್ತು ವಿಷ್ಣುವರ್ಧನ್ ಯಾಕೆ ಒಟ್ಟಿಗೆ ಒಂದು ಸಿನಿಮಾ ಮಾಡಬಾರ್ದು, ಆಯ್ತು ಜಮಾಯಿಸಿ ಒಂದ್ ಕತೆ ಹುಡುಕಿ ಮಾಡೋಣ, ಅದಕ್ಕೇನಂತೆ. ಇದಕ್ಕಿಂತ ಬಹಳ ದೊಡ್ಡ ವಿಷ್ಣುವರ್ಧನ್ಗೆ ಹೇಳಿದ್ರು, ಹಿಂಗೆ ಬಂಧನ ಸಿನಿಮಾ ತೋರಿಸೋದು ಇಷ್ಟಪಟ್ಟು. ವಿಷ್ಣುವರ್ಧನ್ ಹೇಳಿದ್ರು, ನೀವು ಅಣ್ಣವ್ರ ಡೇಟ್ ತಗೊಳ್ಳಿ, ಆ ಸಿನಿಮಾ ಮುಗಿಯೋವರೆಗೂ ನಾನು ಯಾವ ಸಿನಿಮಾನು ಒಪ್ಕೊಳ್ಳಲ್ಲ, ಕೈಯಲ್ಲಿರುವ ಅಷ್ಟು ಸಿನಿಮಾನು ಕ್ಯಾನ್ಸಲ್ ಮಾಡ್ತೀನಿ, ಅಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಮಹದಾಸೆ ಅದು. ಆಮೇಲೆ ಅಣ್ಣವ್ರ ಹತ್ರ ಎಂತ ಕತೆ ಇರ್ಬೇಕು, ಪಾರ್ವತಮ್ಮ ಶೋಲೆ ಸಿನಿಮಾದ ಕತೆ ಎಲ್ಲ ಶೋಲೆ ಮಾಡೋಣ. ಆಮೇಲೆ ಅಣ್ಣವ್ರಂದ್ರು, ಅದೇನಪ್ಪ ಕೈ ಕಡಿಯೋದು ರಕ್ತಾಗಿ ಇಂಥ ಕತೆ ಬೇಡ, ಅದು ಅನ್ಕೊಂತಾರೆ, ಯೋಗಿ ರಾಜ್ಕುಮಾರ್ ಇಂಥ ಸಿನಿಮಾ ಮಾಡಿದನು ಅಂತ ಜನ ಮಾತಾಡ್ಕೊಂತಾರೆ, ಬೇಡಪ್ಪ ಶೋಲೆಗಿಲೆ ಮಾಡಬೇಡ, ಕ್ಯಾರೆಕ್ಟರ್ ಇದೆ ಅಮಿತಾಬ್ ಬಚ್ಚನ್, ಬೇಡ ಬೇರೆ ತರ ಮಾಡೋಣ. ನಾವು ಬೇರೆ ತರ ಮಾಡುವಾಗ ಸುಧಾ ವಾರಪತ್ರಿಕೆಯಲ್ಲಿ ಯುದ್ಧ ಅಂತ ಒಂದು ಸೀರಿಯಲ್ಲು ವಿಜಯ ಸಾಸ್ನೂರ್ ಅವರು ಬರೀತಾ ಇದ್ರು. ಅದನ್ನ ಓದಿದ ಮೇಲೆ ಅದು 3 ಜನ ಹೀರೋಗಳಿರೋ ಕ್ಯಾರೆಕ್ಟರ್, 3 ಜನ ಹೀರೋಗಳು ಕ್ಯಾರೆಕ್ಟರ್ ಇರುವಾಗ ಸರಿ ಇದು ಇಷ್ಟ ಆಗ್ಬೋದು ಅಂತ ಉದಯ್ ಶಂಕರ್ಗೆ ಫಸ್ಟ್ ರೀಡಿಂಗ್ ಕೊಟ್ಟರು. ಇದು ಆಗ್ಬೋದಾ ನೋಡಿ ಅಂತ ಉದಯ್ ಶಂಕರ್ಗೆ ಇಷ್ಟ ಆಯ್ತು ಕತೆ. ಇಷ್ಟ ಆಗಿ, ಇಲ್ಲ ನಾನು ಪಾರ್ವತಮ್ಮನವ್ರ ಹತ್ರ ಮಾತಾಡ್ತೀನಿ, ಇದು ಆಗ್ಬಹುದು ಸಿನಿಮಾ ಇದು. ಸರಿ, ಪಾರ್ವತಮ್ಮಂಗೂ ಕತೆ ಹೇಳಿದ್ರೆ, ಇಲ್ಲ ಇದು ಅಣ್ಣವ್ರಿಗೆ ಸೂಟ್ ಆಗುತ್ತೆ, ಇದು ಮುಂದುವರಿಯಕ್ಕೆ ಹೇಳಿ ಅವರಿಗೆ. ಸೊ ನಿಮ್ಗೆ ದೊಡ್ಡ ಮನೆಯಿಂದ ಗ್ರೀನ್ ಸಿಗ್ನಲ್ ಮೇಲೆ ಬಂದ ಮೇಲೆ ಇವರು ವಿಷ್ಣುವರ್ಧನ್ ಎನಿ ಟೈಮ್ ಡೇಟ್. ಸೊ ಅಣ್ಣವರು ರಾಜ್ಕುಮಾರ್ ಇದ್ರೆ ಇನ್ನೊಬ್ಬ ಹೀರೋ ಯಾರು, ಅವಾಗ ಅಂಬರೀಷ್ ಅನ್ನ ಕೇಳೋಣ. ಅಂಬರೀಷು ಆಯ್ತು. ಸರಿ, ಇದರ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡುವಾಗ ಒಂದು ಅಣ್ಣವ್ರದ್ದು 2 ಸಿನಿಮಾ ಇತ್ತು ಅವಾಗ ಶೂಟಿಂಗ್ ಆಗ್ತದೆ, ಅದೆರಡು ಮುಗಿಬೇಕು. ಅವ್ರು ನಾರ್ಮಲಿ ಏಕಕಾಲದಲ್ಲಿ 2 ಸಿನಿಮಾ ಮಾಡ್ತಿರ್ಲಿಲ್ಲ, ಹಂಗಾಗಿ ನಾನು ಬೇರೆ ಸಿನಿಮಾ ಒಪ್ಕೊಳ್ಳೋದು, 2 ಸಿನಿಮಾ ಆದ್ಮೇಲೆ ನಿಮ್ದು ಮಾಡ್ತೀನಿ. ಅಷ್ಟೊತ್ತಿಗೆ ಅಂಬರೀಷು, ಇಲ್ಲ ನಾನು ಯುದ್ಧ ಮಾಡಲ್ಲ ಅಂತ ಒಂದು ಚೀಟಿ ಕಳಿಸ, ಮತ್ತೆ ಬೇರೆಯವ್ರನ್ನ ಹುಡುಕಬೇಕು ಅನ್ನುವಾಗ ಒಂದ್ ಸ್ವಲ್ಪ ಅಣ್ಣವ್ರ ಮನಸ್ಸಲ್ಲೇ ಗೊಂದಲ ಶುರುವಾಯ್ತು, ಇದು ಬೇಡ ಅಂತ ಹೇಳಿ. ಕಾರಣ ಕೇಳಬಹುದಾ? ಅದೇನು ರಾಜನ್ ಸಿಂಗ್ ಬಾಬು ಅವ್ರ ಪುಸ್ತಕ ನೆನಪಿನ ಮುತ್ತಿನ ಹಾರ ಪುಸ್ತಕದಲ್ಲಿ ಇದನ್ನ ನಾವು ರೆಕಾರ್ಡ್ ಕೂಡ ಮಾಡಿದ್ರು, ಮತ್ತೆ ನನ್ನ ಹತ್ರ ಹೇಳಿದ್ದಾರೆ. ಆಮೇಲೆ ನಾನು ಅಣ್ಣವ್ರನ್ನ ಒಂದ್ಸಲ ಕೇಳಿದ್ದೆ, ಯಾಕೆ ಈ ಸಿನಿಮಾ ನಿಂತು ಹೋಯ್ತು ಅಂತ. ಅದು ತುಂಬಾ ಕಾರಣಗಳಿದೆಯಪ್ಪ, ಹೇಳಕ್ಕಾಗಲ್ಲ, ಅದು ನಿಂತು ಹೋಯ್ತು, ಅದು ಬಹಳ ಒಂದು ಆಗ್ಬೇಕಾದ ಸಿನಿಮಾ, ಅದು ಆಗ್ಲಿಲ್ಲ ಅದು ಅಂತಂದ್ರು. ಅದು ಒಂಥರ ಕನ್ನಡದ ದುರದೃಷ್ಟ ಅಂತ. ಸಿನಿಮಾ 3 ಜನನು ಆನ್ ಸ್ಕ್ರೀನ್ ನೋಡೋದು ಅದು ಒಂಥರ ಭಾಗ್ಯ. ಬರ್ಬೇಕಾಗಿತ್ತು, ಅಂತದೊಂದು ಸಿನಿಮಾ ಬರ್ಬೇಕಾಗಿತ್ತು. ಅಣ್ಣವ್ರದ್ದು ಹಂಗ ನಿಂತು ಹೋದ್ದು ಅದೇ
ಭಾರತೀಯವ್ರೊಂದು ಬಹಳ ನೆನಪು. ಸಂಪೂರ್ಣ ರಾಮಾಯಣನ ಮಾಡಬೇಕು ಅಂತ 71ನೇ ಇಸ್ವಿಲಿ ರಾಮ ಸೀತೆಯ ಪಾತ್ರದಲ್ಲಿ ಮಾಡಿದ್ರು. ಆಮೇಲೆ ಲವಕುಶದಲ್ಲಿ ಜಯಪ್ರದ ಅಣ್ಣ ಅವರು ರಾಮ ಸೀತೆಯ ಪಾತ್ರದಲ್ಲಿ ಮಾಡ್ಬೇಕು. ಅದು 2 ಸಿನಿಮಾ ಕೂಡ ನಿಂತು ಹೋಯ್ತು ಬೇರೆ ಬೇರೆ ಕಾರಣಾಂತರಗಳಿಂದ. ಅವೆಲ್ಲ ಕೈಗೆ ದಕ್ಕದ ಸಿನಿಮಾಗಳು ಅಂತ ಅನ್ಬೋದು ನಮ್ಗೆ. ಬಟ್ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ನಡುವೆ ಆ ಥರದ್ ಬಹಳ ನಿಕಟವಾದ ಸಂಬಂಧ ಇತ್ತು. ಬಟ್ ಅವ್ರು ನೋಡಿ ಅಷ್ಟು ಅವ್ರು ಚೆನ್ನಾಗೇ ಇದ್ರು, ಸುಳ್ಳು ಸುದ್ದಿ ಹಬ್ಸೋರು ಇದ್ದೇ ಇರ್ತಿದ್ರು. ಹೌದು, ಅವ್ರಿಬ್ರಿಗೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಹಂಗ ನೋಡಿದ್ರೆ ಶ್ರೀನಾಥ್ ಜೊತೆಗೂ ಅಣ್ಣವ್ರಿಗೆ ಬಹಳ ಒಳ್ಳೆಯ ಸಂಬಂಧ ಇತ್ತು. ಆಮೇಲೆ ಯಾರಿವನು ಸಿನಿಮಾದಲ್ಲಿ ಶ್ರೀನಾಥ್ ವಿಲನ್, ಅಣ್ಣವ್ರು ಹೇಳಿದ್ರು ಅವರು ಹೀರೋ ಆದವ್ರು, ಅವ್ರನ್ನ ತಗೊಂಡೋಗಿ ವಿಲನ್ ಮಾಡ್ತಿರಲ್ಲ. ಇಲ್ಲ, ವಿಲನ್ ಸಾಫ್ಟ್ ವಿಲನ್, ಅದು ಕೊನೆಗೆ ವಿಲನ್ ಅಂತ ರಿವೀಲ್ ಆಗುತ್ತೆ, ಅದಲ್ಲಿವರೆಗೂ ವಿಲನ್ ಅಂತ ಗೊತ್ತಾಗಲ್ಲ. ಸರಿ, ಕೊನೆಯ ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಂದಾಗ ಹಿಂದಕ್ಕೆ ರಾಜ್ಕುಮಾರ್ ಅಣ್ಣ ಶ್ರೀನಾಥ್ನ ಹೊಡೆದು ಸಾಯಿಸ್ತಾರೆ. ಈ ಥರದ್ದು ಏನೋ ಒಂದು ಸೀನ್ ಇತ್ತು. ಅಣ್ಣವ್ರು ಅಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ, ಈ ಥರ ಎಂಡಿಂಗ್ ಮಾಡಬೇಡಿ ನೀವು, ಅವ್ರು ಹೀರೋ, ಅದು ಕಲಾವಿದ, ಅವ್ರನ್ನ ಹಿಂಗ್ ನಾನು ಸಾಯಿಸೋದೆಲ್ಲ ಇಲ್ಲ. ಅವನು ಸತ್ಯ ರಿವೀಲ್ ಆದ ಕೂಡಲೇ ಅವ್ನು ಹಿಂದಕ್ಕೆ ಹೋಗಿ ಅವರೇ ಸಾಯ್ತಾರೆ. ಈ ತರ ಈಗ ಸಿನಿಮಾದಲ್ಲಿ ಈಗಿರೋದು ಹಂಗೆ. ಸೊ ಶ್ರೀನಾಥ್ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರು, ಕಲಾವಿದನಿಗೆ ಇಂಥ ಗೌರವ ಕೊಡೋರು ಇವರು. ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ದೊಡ್ಡ ಕಲಾವಿದ ಅವನು, ಹಂಗೆ ಇರ್ಬೇಕು ಅಂತ. ಸಾಮಾನ್ಯವಾಗಿ ಮೇರು ನಟರು ಅಂದ್ರೆ ದೊಡ್ಡ ಸ್ಟಾರ್ಸ್ ಗಳೇನ್ ಮಾಡ್ತಾರೆ, ನನ್ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಅಂದ್ರವಾಗಿ ತುಂಬಾ ತಲೆ ಕೆಡ್ಸ್ಕೊಳ್ತಾರೆ. ಇವರು ಸಹ ಕಲಾವಿದ್ರ ಬಗ್ಗೆ ಕೂಡ ಬಗ್ಗೆ ನೀವು ಅಂಬರೀಷ್ ಬಗ್ಗೆ ನಾವು ಮಾತಾಡಿದ್ವಿ. ಶಂಕರ್ ನಾಗ್ ಜೊತೆಗೆ ಅಪೂರ್ವ ಸಂಗಮ ಸಿನಿಮಾ ಮಾಡಿದ್ರು. ಅಪೂರ್ವ ಸಂಗಮ ಸಿನಿಮಾ ಮಾಡಿದಾಗ್ಲೂ ಹಂಗೆ, ಅಂದ್ರೆ ಶಂಕರ್ ನಾಗ್ನ ಯಾವ ಪಾಸಿಬಿಲಿಟೀಸ್ ಇತ್ತು ಅದೆಲ್ಲವನ್ನ ಬಳಸ್ಕೊಳ್ಳಿ ನೀವು. ಯಾಕಂದ್ರೆ ಅವ್ರಿಗೆ ಶಿಲ್ಲೆ ಹೊಡೆಯೋ ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ ಅಂತ ಒಂದು ಹಾಡಿದೆ. ಈ ಥರದ್ದನ್ನೆಲ್ಲ ಇಟ್ಕೊಂಡು ಆಮೇಲೆ ಶಂಕರ್ ನಾಗು ಅಣ್ಣ ಒಂದು ಕತೆ ಇಟ್ಕೊಂಡಿದ್ದೀನಿ ನೀವು ಮಾಡೋದಕ್ಕೆ ಅಂತಹದ್ದು ಇದು. ಸರಿ, ಉದಯ್ ಶಂಕರ್ ಹೇಳಿದ್ರು, ಅಣ್ಣ ಮಾಡಬೇಡಿ ರೋಲನ್ನ, ಜನ ಒಪ್ಪೋದಿಲ್ಲ, ಇದು ನೀವು ಮಾಡೋದಕ್ಕೆ ಬೇರೆ ಕತೆ ಆರಿಸ್ಕೊಳಕ್ ಹೇಳಿ ಅಂತ. ಶಂಕರ್ ನಾಗ ಅದೊಂದು ಕಸ್ತೂರಿಯಲ್ಲಿ ಬಂದಿತ್ತು, ಅದು ಒಂದು ಮುತ್ತಿನ ಕತೆ, ಬಹಳ ದೊಡ್ಡ ಅಬ್ಸೆಷನ್ ಅದು. ಆಮೇಲೆ ಅಣ್ಣವರು ಇಲ್ಲ ಅವನ್ಗೆ ಇಷ್ಟ ಆಗಿದೆ, ಒಂದ್ ಸಿನಿಮಾ ಮಾಡೋಣ, ಇಷ್ಟ ಸಿನಿಮಾ ಬೇಡ ಅಂದಿದ್ರ, ಅಂದ್ರೆ ಅಣ್ಣವರಲ್ಲ ಉದಯ್ ಶಂಕರ್ ಅವರ ಸುತ್ತ ಇದ್ದವರೆಲ್ಲ ಕೊನೆಗೆ ಜಿ ಕೆ ವೆಂಕಟೇಶ್ ಯಾವ ಒಟ್ಟಿಗೆ ಇಲ್ಲ ನಾನ್ ಮ್ಯೂಸಿಕ್ ಮಾಡಲ್ಲ ಅಂತ. ಕೊನೆಗೆ ವೈದ್ಯನಾಥನ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಜಿ ಕೆ ವೆಂಕಟೇಶ್ ಶಿಷ್ಯ, ಕ್ಯಾರೆಕ್ಟರ್ ಸೂಟ್ ಆಗಲ್ಲ, ಅಣ್ಣವ್ರು ಮಾಡೋ ರೋಲೇ ಅಲ್ಲ ಅಂತ. ಅದ್ ನಮ್ಗೆ ಈಗಲೂ ಅದು ಅನ್ಸುತ್ತೆ. ಮತ್ತೆ ನೀವು ರಾಜ್ಕುಮಾರ್ ಇತಿಹಾಸದ ಹಿಸ್ಟ್ರಿ ಎಲ್ಲ ತೆಗೆದು ಸಿನಿಮಾ ನೋಡ್ತಾ ಬಂದಾಗ ಅತಿ ಕಮ್ಮಿ ದಿನ ಓಡಿದ ಸಿನಿಮಾ ಅದೇನು ಒಂದು ಮುತ್ತಿನ ಕತೆ. ನೀವು ಇದು ಅಂತಲ್ಲ, ಆದ್ರೆ ಅಣ್ಣ ಅವರು ಶಂಕರ್ ನಾಗಿಗಾಗಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಅದರಲ್ಲೊಂದು ಬಹಳ ಮುಖ್ಯವಾದ ಇದಿದೆ. ರಾಜ್ಕುಮಾರ್ ಹಾಡುಗಳೆಲ್ಲ ಮದ್ರಾಸಲ್ಲಿ ರೆಕಾರ್ಡ್ ಆಗ್ತದೆ ಯಾವಾಗ್ಲೂ. ಆಮೇಲೆ ಶಂಕರ್ ನಾಗು ಸಂಕೇತ್ ಸ್ಟುಡಿಯೋ ಮಾಡಿದ್ರು. ಪಾರ್ವತಮ್ಮ ಅಂದ್ರು, ಇಲ್ಲ ಅಣ್ಣವ್ರು ಇಲ್ಲಿ ಸಂಕೇತಲ್ಲಿ ಹಾಡಲ್ಲ, ಅವ್ರಿಗೆ ನಮ್ಮ ಆರ್ಕೆಸ್ಟ್ರಾ ಇರೋದು ಚೆನ್ನೈಯಲ್ಲಿ, ಅಲ್ಲೇ ಹಾಡ್ತಾರೆ. ಶಂಕರ್ ನಾಗಿಗೆ ಒಂಥರ, ಅಂದ್ರೆ ನಾನೇ ಸ್ಟುಡಿಯೋ ಮಾಡಿ ನಾನು ಬೇರೆ ಕಡೆ ರೆಕಾರ್ಡಿಂಗ್ ಮಾಡೋದು ತಪ್ಸಂದ, ನಮ್ ಸ್ಟುಡಿಯೋ ಸರಿ ಇಲ್ಲ ಅನ್ನೋ ಅರ್ಥ ಬರುತ್ತಲ್ಲ, ಮಾಡಲ್ಲ ನಾನು. ಹಂಗಾರೆ ಬೇರೆ ಯಾರ ಹತ್ರ ಡೈರೆಕ್ಷನ್ ಮಾಡಿಸಿ, ನಾನು ಡೈರೆಕ್ಷನ್ ಮಾಡಲ್ಲ ಹಂಗಾದ್ರೆ ಸಿನಿಮಾನ ಅಂತ ಪೂರ್ತಿ ಅಂತಿಮ ಹಂತ. ಅಣ್ಣವ್ರಿಗೆ ಗೊತ್ತಾಯ್ತು. ಅಣ್ಣವ್ರಿಗೆ ಗೊತ್ತಾದ್ಮೇಲೆ ಯಾಕೆ ನೀನು ಡೈರೆಕ್ಷನ್ ಮಾಡಲ್ಲ ಅಂತ, ಈ ಕಥೆ ಎಲ್ಲ ಗೊತ್ತಿಲ್ಲ ಅಣ್ಣವ್ರಿಗೆ. ಇಲ್ಲ, ನೀವು ಹಾಡೇನೋ ಚೆನ್ನೈಯಲ್ಲಿ ಮಾಡ್ತೀನಿ ಅಂದ್ರೆ ಹಾಡು ನಾನು ಇಲ್ಲಿ ಮಾಡಿದ್ರೆ ಮಾತ್ರ ಮಾಡಕ್ ಸಾಧ್ಯ, ಅಷ್ಟೇ ತಾನೇ, ಅದಕ್ಕೇನಂತೆ ಹಾಡ್ ನಾನು ಬೀದಿಲಿ ನಿಂತ್ಕೊಂಡು ಹಾಡು ಅಂದ್ರು ಹಾಡ್ತೀನಿ, ಅದಕ್ಕೆ ಆರ್ಕೆಸ್ಟ್ರಾ ಅಲ್ಲ ಮುಖ್ಯ, ಸಂಕೇತಲ್ಲೇ ಅದನ್ನ ರೆಕಾರ್ಡ್ ಮಾಡಿದ್ರು. ಮತ್ತು ಸಂಕೇತ್ ಸ್ಟುಡಿಯೋನ ಉದ್ಘಾಟನೆ ಮಾಡಿದ್ದು ಅಣ್ಣವ್ರೇ. ಸೊ ಈ ತರದಲ್ಲಿ ಅಂದ್ರೆ ಔಟ್ ಆಫ್ ದ ವೇ ಹೋಗಿ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಇಲ್ಲಿ ಕೆಲಸ ಮಾಡಿ. ಈ ತರದಲ್ಲಿ ಅಣ್ಣವರ ಸಿನಿಮಾಗೆ ತಮ್ಮನ್ನೇ ತಾವೇ ಅರ್ಪಣೆ ಮಾಡ್ಕೊಂಡಿದ್ದು. ಅದು ನನ್ಗೆ ಹೇಮಾ ನಮ್ಮ ಇದ್ರಲ್ಲೆಲ್ಲ ಅಮೆರಿಕದಲ್ಲಿ ಆಕ್ಟ್ ಮಾಡಿದಾರಲ್ಲ, ಹೇಮಾ ಪಂಚಮುಖಿ, ನಾದಮಯದಲ್ಲಿ ಸರಸ್ವತಿ ಪಾತ್ರ, ನಾದಮಯ ಹಾಡಿನಲ್ಲಿ ನಮಸ್ಕಾರ ಮಾಡ್ಬೇಕು. ಅವ್ರು ನನ್ಗೆ ರೋಲೇ ಮಾಡಲ್ಲ, ನಾನು ಅಣ್ಣವ್ರು ಬಂದು ನನಗೆ ನಮಸ್ಕಾರ ಮಾಡಲ್ಲ,
ನಾನು ಕಮಾಕೋ ಕಳೆದ ಸಲ ಇದನ್ನ ಹೇಳಿದ್ದೀನಿ, ಇಲ್ಲ ನಾನು ಸರಸ್ವತಿ ನಮಸ್ಕಾರ ಮಾಡ್ತಾ ಇದ್ದೀನಿ, ನಿನಗೆಲ್ಲ ಈ ದೃಶ್ಯನ ಚೇಂಜ್ ಮಾಡಲ್ಲ, ನಾನು ಹಿಂಗೆ ಇರ್ಬೇಕಿದ್ರು ಕಂಪೋಸಿಷನ್. ಇದು ಆನ್ ಸ್ಕ್ರೀನ್ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಈಗಲೂ ಕಣ್ಣಿಗೆ ಮುಂದೆ ಹೌದು. ಮತ್ತೆ 17 ದಿನ ಅವರು ಚಪ್ಪಲಿ ಹಾಕದ ಹಿಮಾಲಯದಲ್ಲಿ ಆಕ್ಟ್ ಮಾಡಿ, ಅಣ್ಣವ್ರಿಗೆ ಇದು ಬಹಳ ದೊಡ್ಡ ಶಕ್ತಿ ಅದು. ವೀಕ್ಷಕರೇ ನೋಡಿದ್ರಲ್ಲ, ರಾಜ್ಕುಮಾರ್ ಅವರ ನಟನೆ ಬಗ್ಗೆ ನೋಡಿದ್ವಿ. ಇವಾಗ ಗಾಯನ ಪಯಣ, ಸಂಗೀತ ನಿರ್ದೇಶಕರ ಜೊತೆಗೆ ಅವರ ಬಾಂಧವ್ಯ ಯಾವ ರೀತಿ ಇರ್ತಿತ್ತು, ಅವರಿಗೋಸ್ಕರನೇ ಸಂಗೀತ ನಿರ್ದೇಶಕರು ಯಾವ ರೀತಿ ಹಾಡುಗಳ ಸಂಯೋಜನೆ ಮಾಡ್ತಾ ಇದ್ರು. ಇನ್ನು ಸಾಹಿತ್ಯ ಕೂಡ ಅಷ್ಟೇ, ಅಣ್ಣ ಅವರ ಬಾಯಲ್ಲಿ ಭಕ್ತಿಗೀತೆ ಕೇಳೋದು ಚಂದ, ದಾಸರ ಪದ ಕೇಳೋದು ಚಂದ, ಮೆಸೇಜ್ ಇರೋ ಸಾಂಗ್ ಅನ್ನು ಕೂಡ ಕೇಳೋಕೆ ಕಿವಿಗೆ ಅಷ್ಟೇ ಇಂಪಾಗಿರುತ್ತೆ. ಸಂಸ್ಕೃತ ಹಾಡಾಗಿರ್ಬೋದು ಅಥವಾ ಇಂಗ್ಲಿಷ್ ಹಾಡಾಗಿರ್ಬೋದು, ಅಣ್ಣ ಅವ್ರು ಯಾವ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣ ಅವರು ಮಾಡದ ಆಕ್ಟ್ ಇಲ್ಲ, ಈ ಎಲ್ಲಾ ವಿಚಾರದ ಬಗ್ಗೆ ಶ್ರೀಧರ್ ಮೂರ್ತಿ ಸರ್ ತುಂಬಾ ಸವಿವರವಾಗಿ ಹೇಳಿದ್ದಾರೆ. ಸರ್ ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಣ್ಣ ಅವರ ಬಗ್ಗೆ ತುಂಬಾ ಸವಿವರವಾದ ಮಾಹಿತಿಯನ್ನು ನೀಡೋದಕ್ಕೆ ಧನ್ಯವಾದಗಳು. ಆಮೇಲೆ ನನಗೆ ತುಂಬಾ ಜನ ಇಷ್ಟಪಟ್ಟು ಈ ಎಪಿಸೋಡ್ ಗಳನ್ನ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಒಂದು ಧನ್ಯವಾದಗಳನ್ನ. ತುಂಬಾ ಜನ ತುಂಬಾ ಕಡೆ ಸಿಗ್ತಾರೆ, ಸಿಕ್ಕಾಗ ಅವ್ರು ಬಹಳ ಪ್ರೀತಿಯಿಂದ ನಾವು ಒಂದು ತಪ್ಪದೆ ನೋಡ್ತಾ ಇದೀವಿ ಅಂತ ಹೇಳ್ತಾರೆ, ಅವರೆಲ್ಲರಿಗೂ ಧನ್ಯವಾದಗಳನ್ನ. ಹೌದು, ಸೊ ಅಣ್ಣ ಅವ್ರು ಹೇಳೋ ರೀತಿ ಅಭಿಮಾನಿಗಳೇ ದೇವರು ಅನ್ನೋ ರೀತಿ ನಿಮ್ಮ ಒಂದು ಪ್ರೋತ್ಸಾಹನೆ ನಮ್ಮ ಕಾರ್ಯಕ್ರಮಕ್ಕೂ ಬೇಕು. ಮುಂದಿನ ಒಂದು ಎಪಿಸೋಡ್ ಅಲ್ಲೂ ಕೂಡ ನಾವು ಅಣ್ಣ ಅವರ ಕುರಿತಂತ ಇನ್ನಷ್ಟು ಮಾಹಿತಿಗಳನ್ನ ಹೊತ್ತು ತರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.